ಕರ್ನಾಟಕಕ್ಕೆ ಸೆಂಟ್ರಲ್ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಇರ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿಯ ಸ್ಥಾಪನೆ ಇರ್ಬೋದು, ಧಾರವಾಡದಲ್ಲಿ IIT ಇರ್ಬೋದು, ಬೆಂಗಳೂರಿನಲ್ಲಿ ನಿಮಗೆ ಮೆಟ್ರೋ ಕಾಮಗಾರಿ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, STRR ಇರ್ಬೋದು, ಹೀಗೆ ಸುಮಾರು 6 ಲಕ್ಷ ಕೋಟಿ ರೂಪಾಯಿಯ ಬೇರೆ ಬೇರೆ ಕಾಮಗಾರಿಗಳು ಕೂಡ ಕರ್ನಾಟಕದಲ್ಲಿ ಇವತ್ತು ನಡೀತಾ ಇದೆ. ಈ ಎಲ್ಲವೂ ಕೂಡ ನರೇಂದ್ರ ಮೋದಿ ಸರ್ಕಾರದಲ್ಲಿ ಆಗ್ತಾ ಇರುವಂಥದ್ದು. ಸೊ ಸತ್ಯಕ್ಕೂ ದೂರವಾಗಿರುವಂಥ ಕುವೆಂಪು ಅವರು ಯಾವ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ನಮಗೆಲ್ರಿಗೂ ಮಾರ್ಗದರ್ಶನ ಮಾಡಿದ್ರು ಅಂತ ರಾಷ್ಟ್ರಕವಿ ಕುವೆಂಪು ಅವರ ಆಶಯಗಳಿಗೆ ವಿರುದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಐಕ್ಯತೆ, ಸಮಗ್ರತೆ, ಅಖಂಡತೆಯ ವಿರುದ್ಧವಾಗಿ ಮೊಹಮ್ಮದ್ ಅಲಿ ಜಿನ್ನಾರಂತೆ ದೇಶ ಒಡೆಯುವಂಥ ಪ್ರತ್ಯೇಕತೆಯ ಮಾತನ್ನು DK ಸುರೇಶ್ ಅವರು ಮಾತನಾಡಿರುವಂಥದ್ದು ಖಂಡನಾರ್ಹ. ಇದನ್ನು ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸತ್ಯ ಆಧಾರಿತವಾದಂಥ ಟಿಪ್ಪಣಿಯನ್ನು ಮಾಡಿದ್ರೆ ಅದಕ್ಕೆ ಸ್ವಾಗತ ಮಾಡುವಂಥ ಸರ್ಕಾರ ಮತ್ತು ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯದ್ದು. ಒಂದು ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಅಂತ ಒಂದು ಕಡೆ ಅವರು ಪಾದಯಾತ್ರೆ ಮಾಡ್ತಾ ಇದ್ರೆ, ಭಾರತ್ ಜೋಡೋ ಅಸಲಿಯತ್ತೇನು ಅನ್ನುವಂಥ ಭಾರತ್ ತೋಡೋ ಮಾತನ್ನು ಇವತ್ತು ನಾವಿಲ್ಲಿ DK ಸುರೇಶ್ ಅವರು ಮಾತನಾಡಿರೋದ್ರಲ್ಲಿ ನಾವು ನೋಡಿದ್ದೀವಿ.